Blame game begins. Congress files complaint. Election agent Praveen Peter for Bangalore Central Lok Sabha constituency, Mansoor Ali Khan, levelled allegations against the polling staff for gross violations to facilitate the BJP in a press briefing at the office of Chief Election Commissioner this afternoon, after filing an official complaint to the office of the Chief Election Commissioner. Praveen Peter has officially lodged two complaints, one with the office of the Chief Election Commissioner and another with the returning officer at BBMP office in Bangalore. He expects that both these agencies will act swiftly and quickly to deliver the judgment and initiate stern action against the culprits. ಮೈಕ್ರೋ ಅಬ್ಸರ್ವರ್ ಅಂತ 2 ಆಫೀಸರ್ಸ್ ಸಸ್ಪೆಂಡ್ ಮಾಡಬೇಕು. ಒಬ್ಬ ಆಫೀಸರ್ ವಿತೌಟ್ ಐಡಿ ಕಾರ್ಡ್ ಬರೀ ಟ್ಯಾಗ್ ಇಟ್ಕೊಂಡು ಹೋಗ್ತಾನೆ ಅಂದ್ರೆ ನಾನು ವಿಡಿಯೋಸ್ ನಿಮ್ಗೆ ಕೊಡ್ತೀನಿ, ಪೆನ್ ಡ್ರೈವ್ ಅಲ್ಲಿ ಕೊಡ್ತೀನಿ, ಫಾರ್ವರ್ಡ್ ಮಾಡ್ತೀನಿ. ನೋಡಿ, ನಾವು ಕೇಳಿದಾಗ ಟ್ಯಾಗ್ ತೆಗಿತಾನೆ, ಒಳಗಡೆ ಐಡಿ ಕಾರ್ಡ್ ಇರಲ್ಲ. ಮೈಕ್ರೋ ಅಬ್ಸರ್ವರ್ ನ ಕೇಳಿದ್ರೆ ಸರ್ ನನ್ಗೆ ಗೊತ್ತಿಲ್ಲ ಅಂತಾನೆ. ಮತ್ತೆ ನೀನೇನಕ್ಕಪ್ಪ ಮೈಕ್ರೋ ಅಬ್ಸರ್ವರ್ ಆಗಿದ್ಯಾ? ಮೈಕ್ರೋ ಅಬ್ಸರ್ವರ್ ಕೆಲಸ ಏನು? ಎಸಿ ಕಾರಲ್ಲಿ ಕುತ್ಕೊಂಡು ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಕರ್ಕೊಂಡು ಹೋಗಿ ಬಿಜೆಪಿ ಏಜೆಂಟ್ಗಳು ಹೇಳ್ದಂಗೆ ಕೆಲಸ ಮಾಡ್ತಿದ್ಯಾ? ನೀನ್ ಬಿಜೆಪಿ ಏಜೆಂಟಾ? ಎಲೆಕ್ಷನ್ ಕಮಿಷನ್ ಬಿಜೆಪಿ ಏಜೆಂಟು, ನರೇಂದ್ರ ಮೋದಿ ಅವ್ರ ಏಜೆಂಟು. ಎಲೆಕ್ಷನ್ ಕಮಿಷನ್ ಬಿಡ್ತಿಲ್ಲ, ಇಡಿನೂ ಬಿಟ್ಟಿಲ್ಲ, ಐಟಿನೂ ಬಿಟ್ಟಿಲ್ಲ, ಇವಾಗ ಎಲೆಕ್ಷನ್ ಕಮಿಷನ್ ಅಂತ ಇವಾಗ ಆಲ್ಮೋಸ್ಟ್ ಒಂದು 7-8 ವೋಟ್ಗಳನ್ನ ಡೈರೆಕ್ಟ್ ಆಗಿ ಹೋಗಿ ಇವರು ಮೇಲೆ ಕರ್ಕೊಂಡು ಹೋಗಿ ಮಾಡ್ತಾರೆ. ಇವಾಗ ಕಾಂಗ್ರೆಸ್ ಅಲ್ಲೂ ಏಜೆಂಟ್ಗಳಿದ್ದಾರೆ. ಕಾಂಗ್ರೆಸ್ ಅಲ್ಲಿರೋ ಏಜೆಂಟ್ಗಳು ಏನ್ ಮಾಡಬೇಕು? ಆಸ್ ಪರ್ ನಾನು ಎಲೆಕ್ಷನ್ ಏಜೆಂಟ್ ಮನ್ಸೂರ್ ಅಲಿ ಖಾನ್ ಅವ್ರಿಗೆ ಕಾಂಗ್ರೆಸ್ ಒಬ್ಬ ಕಾರ್ಯಕರ್ತ ಎಲೆಕ್ಷನ್ ನಾವು ಬೂತ್ ಏಜೆಂಟ್ ಕೆಲಸ ಏನು? ಜೊತೆಗೆ ಹೋಗ್ಬೇಕು, ಆಚೆ ನಿಂತ್ಕೋಬೇಕು, ಆಫೀಸರ್ ಹೋಗಿ ವೋಟ್ ಹಾಕ್ಸ್ಕೊಂಡು ಬರಬೇಕು. ಇದು ಆಫೀಸರ್ ಪ್ರೊಸೀಜರ್. ಈ ಪ್ರೊಸೀಜರ್ ನ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಡೈರೆಕ್ಟ್ ವೈಲೇಷನ್ ಉಲ್ಲಂಘನೆ ಮಾಡಿದ್ದಾರೆ. ಬಹಳ ನಿಷ್ಕ್ರಿಯ ಆಗಿದೆ. ಅವ್ರಿಗೆ ಏನ್ ಕೆಲಸ ಆಗ್ಬೇಕು, ಕಾರಲ್ಲಿ ಹೋಗ್ಬೇಕು, ಬರಬೇಕು, ಯಾರ ಜೊತೆಲಿದ್ದಾರೆ, ಯಾರು ಬರ್ತಿದ್ದಾರೆ, ನನ್ನ ಡ್ಯೂಟಿ ಏನು? ಎಜುಕೇಟೆಡ್ ಪೀಪಲ್ ಆಫೀಸರ್ಸ್ ಸಂಬಳ ತಗೊಳ್ತೀರಾ, ಅಷ್ಟು ಒಳ್ಳೆ ಸಂಬಳ ತಗೊಳ್ತೀರಾ, ಉಲ್ಲಂಘನೆ ಮಾಡಿರೋದು ಹೆಸರು ನಾನು ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟ್ ಅಲ್ಲಿ ಉಲ್ಲೇಖ ಮಾಡ್ತೀನಿ, ನಿಮಗೂ ಕೊಡ್ತೀನಿ. ಬಟ್ ಎಷ್ಟು ಮಾಡಲ್ ಲೇಟ್ ಅಂತಂದ್ರೆ ಒಬ್ಬ ಐಡಿ ಕಾರ್ಡ್ ಆಫೀಸರ್ ಹೇಳ್ತಾನೆ ಇಲ್ಲ ಎಲ್ಲೋ ಬಿದೋಗ್ಬಿಟ್ಟಿದೆ ಅಂತಾನೆ. ಈ ಐಡಿ ಕಾರ್ಡ್ ಕೇಳಿದ್ರೆ ಇಲ್ಲ ಈಸ್ ಎನ್ ಆಫೀಸರ್, ಪೋಲಿಂಗ್ ಆಫೀಸರ್, ಈ ಸ್ಕ್ಯಾನಿಂಗ್ ದಿ ಇದು. ಇಂಥ ಆಫೀಸರ್ಗಳೇ ನಿಮ್ಗೆ ಗ್ಲೋಬಲ್ ಹುಡುಕ್ತಾನೆ. ನಾನು ವಿಡಿಯೋ ನಿಮ್ಗೆ ಕಳಿಸ್ತೀನಿ. ಎಲ್ಲಿ ಸರ್ ಕಾರ್ಡ್ ನಿಮ್ದು ಅಂದ್ರೆ ಬಿದೋಗ್ಬಿಟ್ಟಿದೆ ಅಂತ. ಇಷ್ಟು ನಿರ್ಲಕ್ಷ್ಯವಾಗಿ ಇಷ್ಟೆಲ್ಲ ಸಂಬಳ ತಗೊಂಡು ಇಷ್ಟೆಲ್ಲ ಮಾಡಿ ಇದೇನ ಬೇರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇಂಡಿಯಾ ಫಾರ್ವರ್ಡಿಂಗ್ ಕಂಟ್ರಿ. ಇವತ್ತು ನೋಡಿದ್ರೆ ಅಪ್ಲಿಕೇಟೆಡ್ ಆಫೀಸರ್ ಬಿಜೆಪಿ ಏಜೆಂಟ್ಗಳು ವರ್ತನೆ ಮಾಡ್ತಿದ್ದಾರೆ. ಅವ್ರು ಪೋಲಿಂಗ್ ಆಫೀಸರೇ, ಅವ್ರು ಖುದ್ದು ಪೋಲಿಂಗ್ ಆಫೀಸರೇ. ಅವರು ಖುದ್ದು ಒಳಗೆ ಹೋಗ್ತಾರೆ. ನಾನು ವಿಡಿಯೋ ಕಳಿಸ್ತೀನಿ, ನಕ್ಕೊಂಡು ಬರ್ತಾರೆ. ನನ್ನ ಹತ್ರ ಮೊಬೈಲ್ ಅಲ್ಲಿ ವಿಡಿಯೋ ಇದೆ, ಬೇಕಂದ್ರೆ ತೋರಿಸ್ತೀನಿ. ನಕ್ಕೊಂಡು ಬರ್ತಾರೆ. ಕೇಳಿದ್ರೆ ಬಿಡಿ ಆಯ್ತು ಏನಿಲ್ಲ ಯಾವುದಿಲ್ಲ ಇದಿಲ್ಲ ಅಂತಾರೆ. ಎಲ್ಲಿ ನಿಮ್ಮ ಐಡಿ ಕಾರ್ಡ್ ಅಂತ ಕೇಳಿದ್ರೆ ಇಲ್ಲ ಎಲ್ಲ ಸ್ಲಿಪ್ ಆಗಿ ಬಿದ್ದೋಗಿದೆ ಅಂತ. ಈ ಕಾರಲ್ಲಿ ಬಂದು ಈ ತರ ಎಲ್ಲ ತೋರಿಸಿ ಹೋಗ್ಬೇಕಾದ್ರೆ ಎಷ್ಟು ಒಂದು ಅವಮಾನಕರವಾದ ಸಂಗತಿ ಅಂದ್ರೆ ಇದು. ವಿಡಿಯೋ ತೋರಿಸ್ತೀನಿ. ಯಾವ ಸೆಕ್ಷನ್ ನೋಡಿ. ಈ ಏಜೆಂಟ್ ಬರ್ತಾನೆ, ನಮ್ಮವ್ರು ಒಳಗಡೆ ಹೋಗ್ತಾರೆ, ಫಾರ್ವರ್ಡ್ ಮಾಡಿದಾಗ ಅವನು ಒಳಗಡೆಯಿಂದ ಬರ್ತಾನೆ. ನೋಡಿ ಹಿಡಿಯುತ್ತೆ ಸರ್, ಒಂದು ಕಡೆ ಹಿಡಿಯುತ್ತೆ. ನೋಡಿ ಇದು ಒಂದು ವಿಡಿಯೋ. ಇದಾಗಿದ್ದ ಕೂಡಲೇ ಅವ್ರು ಕೇಳ್ತಾರೆ ಏನ್ ಮಾಡ್ತೀರಾ ಅಂತ. ನೋಡಿ ಬರ್ತಾರೆ, ಅಲ್ಲಿ ಎಲೆಕ್ಷನ್ ಆಫೀಸರ್ಸ್ ಬರ್ತಾರೆ. ಎಲ್ಲಿ ಐಡಿ ಕಾರ್ಡ್ ಅಂದ್ರೆ ಐಡಿ ಕಾರ್ಡ್ ಇಲ್ಲ ಅಂತ, ಇದೋಗಿದೆ ಅಂತ. ನೋಡಿ ಐಡಿ ಕಾರ್ಡ್ ತೋರ್ಸೋದೇ ಇಲ್ಲ. ಇವರು ಏಜೆಂಟ್ ರೀತಿ ಕೆಲಸ ಮಾಡ್ತಿದ್ದಾರೆ. ನೋಡಿ ಓಡೋಗ್ತಿದ್ದಾರೆ. ನೋಡಿ ಇದ್ದಿದ್ರೆ ಧೈರ್ಯವಾಗಿ ತೋರಿಸಬಹುದಾಗಿತ್ತಲ್ಲ. ನೋಡಿ ವೋಟರ್ ಐಡಿ ಕಾರ್ಡೇ ಇಲ್ಲ, ತೋರಿಸ್ತಾರೆ. ವಿಡಿಯೋ ಕಳಿಸ್ಕೊಡ್ತೀನಿ. ಇದು ನೇರವಾಗಿ ಬಿಜೆಪಿ ಏಜೆಂಟ್ಗಳನ್ನ ಕರ್ಕೊಂಡು ಹೋಗೋ ಅವಶ್ಯಕತೆ ಇದೆ.
ಈ ರೀತಿ ನೀವು ಕೆಲಸ ಮಾಡಿದ್ರೆ ಯಾರ ಪರವಾಗಿ ಕೆಲಸ ಮಾಡ್ತಿದ್ದೀರಾ ಅನ್ನೋ ಒಂದು ದೊಡ್ಡ ಯಕ್ಷ ಪ್ರಶ್ನೆ. PC ಮೋಹನ್ ಅವರಿಗೆ ಎಲ್ಲೋ ಒಂದು ಕಡೆ ಸೋಲಿನ ಭಯ ಕಾಣ್ತಿದೆ. ಸುರೇಶ್ ಕುಮಾರ್ ಅವರು ನೇರ ಹೊಣೆ ಹೊತ್ಕೋಬೇಕಿದ್ದದ್ದು. ಏಜೆಂಟ್ಗಳ ಮುಖಾಂತರ ಈ ರೀತಿ ಬಿಟ್ಟು ಮತದಾನ ಒಂದು ಯಾವ ರೀತಿ ನೀವು ಕಲ್ಮಶ ಮಾಡ್ತಿದ್ದೀರಾ ಅಂತ ನೋಡ್ಕೋಬೇಕು. ಭಯ ಬಂದಿದೆ ಅನ್ನೋದು ಇದರಲ್ಲಿ BJP ಅವರಿಗೆ ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿಲಿ ಕರೆಕ್ಟಾಗಿ ಗೊತ್ತಾಗ್ತದೆ. ಥ್ಯಾಂಕ್ ಯು.